ಸರ್ಕಾರದ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದು ಅವರ ಆರೋಪ ಸರ್. ಯಾರು SIR ವಿಚಾರದಲ್ಲಿ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ? SIR ತಂದಿದ್ದು ಯಾರು? ಕೇಂದ್ರದ ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟ್ ಅಲ್ಲ, ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟೇ SIR ತಂದಿರೋದು. ಈಗ SIR ಬಗ್ಗೆ ನೀವೇ ಗುಬ್ಬಿ ಕೂಡಿಸ್ತಾ ಇದ್ದೀರಿ. ಇಷ್ಟು ದಿವಸ ನಾವು ಹೇಳ್ತಾ ಇದ್ದೀವಿ ಯಾವ ರೀತಿ SIRದಲ್ಲಿ ಇವತ್ತು ದಿವಸ ಅನ್ಯಾಯ ಆಗ್ತದೆ ಅಂತೇಳಿ. ನಮ್ಮ ರಾಜ್ಯದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಭಾಳ ಸ್ಪಷ್ಟವಾಗಿದೆ. SIR ನೆಪದಲ್ಲಿ ಯಾರೇ ಒಬ್ಬ ಭಾರತದ ಪ್ರಜೆ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ, ರೈತ, ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸೇರಿದಂಥ ಬಡವ ಅಥವಾ ಇನ್ನಿತರ ಯಾರೇ ಇರಲಿ, ಒಬ್ಬರದು ಕೂಡ ಅವಕಾಶ ತಪ್ಪಿಸ್ಕೋಬಾರ್ದು. ಮತ್ತು ಯಾರು ಹೊರಗಡೆ ಉಳಿದಿದ್ದಾರೆ ಇನ್ನೂ ಕೂಡ ಅವ್ರನ್ನೂ ಕೂಡ ಈಗ 18 ಇಯರ್ಸ್ ಬರ್ತದೆ ಪ್ರಶ್ನೆ ಬಂದು ಅವ್ರನ್ನೂ ಒಳಗಡೆ ತೊಗೋಬೇಕು. ಈ SIRದಿಂದ ಏನು ವೆಸ್ಟ್ ಬೆಂಗಾಲ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ದಾರೆ, ಆ ಅನ್ಯಾಯವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ, ನಮ್ಮ ಸರ್ಕಾರ ಕೂಡ ಸಜ್ಜಾಗಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧಾಗಿದೆ. ಆ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ರಕ್ಷಣೆ ಮಾಡೋದಕ್ಕೆ ನೀವು ಕಲ್ಯಾಣ ಮಂಟಪದಲ್ಲಿ ದೇವಸ್ಥಾನ, ಚರ್ಚು ಇದೆಲ್ಲ ಮಾಡ್ತಿದ್ದೀರಿ ಅಂತ ಸರ್. ನೋಡಿ, ಅದಕ್ಕೆ BJP ಅವ್ರಿಗೆ ಏನಿದೆ ಆರೋಪ ಮಾಡೋದು ಅಷ್ಟೇ. ಕುಡಿಯೋಕೆ ನೀರಿಗೂ ಆರೋಪ ಮಾಡ್ತಾರೆ ಅವರು. ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಹಾಗಿಲ್ಲ, ಇವತ್ತು ದಿವಸ ಅದೆಲ್ಲನೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, BLOs ಇರ್ತಾರೆ, ಅವರೆಲ್ಲ ಕೂಡ ಮಾಡ್ತಾರೆ.